ಬರಲಾರ್ದಂತ ವಸ್ತು ಯಾರಿಗೂ ಕಳ್ತನ ಮಾಡುವಲಿಕ್ಕೆ ಬರಂಗಿಲ್ಲ. ಮನೆಯೊಳಗೆ ಬಂಗಾರ ಇತ್ತಂದ್ರೆ ಕಳ್ತನ ಮಾಡಿ ಒಯ್ತಾರ, ಬಾಂಡೆ ಇತ್ತಂದ್ರೆ ಕಳ್ತನ ಮಾಡಿ ಒಯ್ತಾರ, ಒಂದು ಅರಿವಿ ಇತ್ತಂದ್ರೆ ಕಳ್ತನ ಮಾಡ್ತಾರ. ಇಲ್ಲಿ ಏನದ ಯಾರಿಗೆ ಕಳ್ತನ ಮಾಡಿ ಒಯ್ಲಾರ್ದಂತ ವಸ್ತು. ನಚ ರಾಜ್ಯ ಹರಮ, ಯಾರ ರಾಜ್ಯನು ಹೀರಿ ತಗೊಳ್ಳಾರ್ದಂತ ವಸ್ತು. ಈಗ ನಮ್ಮ ಅತ್ತೆಗೆ ಒಂದು 100 ರೂಪಾಯಿ ಅಂತಂದ್ರೆ ಯಾವ ಹೀರಿ ನಡೆಯೋ ಚಾ ಕೊಡ್ಲಿಕ್ಕೆ ಹೋಗೋನು, ದಾರು ಕೊಡ್ಲಿಕ್ಕೆ ಹೋಗೋನು ಅಂತ ಹಿಂಗೆ ಹೀರಿ ತಗೋತಾರ. ಆದ್ರೂ ಇಲ್ಲಿ ಹೀರಿ ತಗೊಳ್ಳಾರ್ದಂತ ವಸ್ತು, ಯಾರ ರಾಜ್ಯನು ಕಸ್ಕೊಳ್ಳಾರ್ದಂತ ವಸ್ತು. ನ ಭಾತೃಭಾಜಂ, ಅಣ್ಣತಮ್ಮರದಾಗ ವಾಟನೆ ಆಗಂಗಿಲ್ಲ. ಹೊಲ ಇದ್ರ ವಾಟನೆ ಆಗ್ತದೆ, ಮನಿ ಇದ್ರ ವಾಟನೆ ಆಗ್ತದೆ, ಬಂಗಾರ ಇದ್ರ ವಾಟನೆ ಆಗ್ತದೆ. ಒಂದು ಸೂಜಿ ಇದ್ರೆ ಮುರಿದು ತಗೋತಾರ. ಕರೆ ಇಲ್ಲಿ ಬಂದಾಗ ಅಣ್ಣತಮ್ಮರಿಗೆ ವಾಟನೆ ಆಗಂಗಿಲ್ಲ. ನಚ ಬಹಾರ ಕಾರ್ಯ, ವಜ್ಜನೂ ಆಗಂಗಿಲ್ಲ ನಮ್ಗ. ಇಷ್ಟೆಲ್ಲಾರು ನಮಗ್ ಪ್ರವಚನ ಹೇಳ್ರಿ, ನಮ್ ತೆರಿ ಮೇಲೆ ಯಾರು ವಜ್ಜೆ ಐತ ನಿಮ್ಗೆ ಹೇಳೋದು ಕೊಡ್ತೀವಿ. ಅಜೀತ್ ಮಾತು ವಜ್ಜೆ ಆಗಂಗಿಲ್ಲ. ವೇ ಕುರುತೆ ವರತೆ ಏವ ನಿತ್ಯಂ ವಿದ್ಯಾದನಂ ಪ್ರಗಮ್. ನಾವು ಜರ ತಪ್ಪು ಹೇಳಿದೇವು ಅಂದ್ರೆ ನಮ್ಮ ಶಾಣ ಗುರುಗಳು ಅದಾರ, ಅವ್ರ ಗುರುಗಳು ಅದ್ರ ತಿದ್ದಿಸಿ ಹಿಂಗಿಲ್ಲಪ್ಪ ಹಿಂಗೆ ಹೇಳ್ಬೇಕಂತ ಹೇಳ್ತಾರ. ಅದು ಬೆಳಿತೇ ಇರ್ತದ, ಹೊರತಾಗಿ ಕಡಿಮೆ ಆಗಂಗಿಲ್ಲ. ಇವೊಂದು ಸಣ್ಣ ಉದಾಹರಣೆ ಕೊಡ್ತೀವಿ. ನಾವು ಒಂದು 4 ಗ್ಲಾಸ್ ತಗೋರಿ, ಅದ್ರೊಳಗೆ ಒಂದರದಾಗ ಹಾಲು ಇಡ್ರಿ, ಒಂದರದಾಗ ಮೊಸರು ಇಡ್ರಿ, ಒಂದರದಾಗ ಕಾರ್ತೆ ಇಡ್ರಿ, ಒಂದರದಾಗ ನೀರು ಇಡ್ರಿ. ಅವು 8 ದಿನ ಹಂಗೆ ಟೇಬಲ್ ಹೊರಗೆ ಇಟ್ಟು ಬಿಡ್ರಿ. ಅದು ಕಾರ್ಬೇಳು ಇದ್ದದು ಅಳಿಸಿ ಹೋಗ್ತದ, ಹಾಲು ಇದ್ದದು ಕೆಟ್ಟು ಹೋಗ್ತದ, ಮತ್ತು ನೀರು ಇದ್ದದು ಅಟಸ್ತದ, ಕಡಿಮೆ ಆಗ್ತದ, ಭಾಸ್ಮ ಆಗಿ ಹೋಗ್ತದ. ಇಲ್ಲಿ ಏನದ, ಇದು ಭಾಸ್ಮ ಆಗಲ್ಲ, ಕಡಿಮೆನೂ ಆಗಲ್ಲ, ಅಟಿಸನು ಹೋಗಂಗಿಲ್ಲ, ಹಳಸಂಗಿಲ್ಲ. ಇದಕ್ಕೆ ವೇ ಕುರಿತೆ ವರ್ಧತೆ ಏವ ನಿತ್ಯಂ ವಿದ್ಯಾದಾನಂ ಪ್ರಧಾನ. ಎಲ್ಲರಿಗಿಂತ ಹೆಚ್ಚು ವಿದ್ಯಾದಾನ ಪ್ರಧಾನದ. ಭಾಳ ಹೇಳಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಕಬೀರದಾಸ್ ಒಂದು ಹೇಳಿದಾನೆ. कुंभ में जल है, जल में कुंभ है, भीतर ही पानी है. जब भी कुंभ फूट जाएगा तभी हम जल में मिल जाएगा. ಕುಂಭದಾಗನು ನೀರು ಅದಾವ. ಆ ಕುಂಭ ಇಲ್ಲಿ ಒಳಗೆ ಇಟ್ಟಾರ, ಅದ್ರ ಮ್ಯಾಗಿಂದ ಭೀ ನೀರು ಹೋಗ್ತಾವ. ಸುತ್ತೆಲ್ಲ ನೀರು ಅದಾವ, ಕುಂಭದಾಗ ಭೀ ನೀರವ, ಕುಂಬಿನ ಸುತ್ತ ಭೀ ನೀರವ, ಕುಂಬಿನ ಮ್ಯಾಗಿಂದ ಭೀ ನೀರು ಹೋಗ್ತಾವ. ಆದ್ರೂ ಅದ್ರ ಒಳಗಿಂದ ಗಡಿಗೆ ಯಾವಾಗ ಹೊಡಿತದ ಆ ಗಡಿಗೆ ನೀರ ಆ ಹೊಳೆ ನೀರಿದ ಕೂಡ್ತದ. ಎಲ್ಲ ಮ್ಯಾಲಿಂದ ಹರಿದು ಹೋಗೋ ನೀರಿಗೆ ಏನಂತಾರ, ನಾಡಿನಲ್ಲಿ ಪ್ರವಚನ ಹೇಳ್ತಾರ, ಭಾಳ ಚಲೋ ಅದ ನಾಡ್ರಿ ಅಂತೇಳಿ ಮ್ಯಾಲಿನ ನೀರು ಹರಿದು ಹೋಗಿ ಹೇಳ್ತಿರ್ತಾವ ಆ ಗಡಿಗೆ ನೀರಿಗೆ. ಗಡಿಗೆ ನೀರು ಏನಂತ ಏನ್ ಮಾಡ್ಲಿ, ನಾ ಬರ್ಬೇಕತ್ತೇನು, ಮತ್ತ ನನಗ ಹಂಸ ಒಂದು ಆಗ್ತದಲ್ಲ, ಕುಂಭ ಒಂದು ಆಗ್ತದ, ಹಂಸ ಹೊಡಿತಂದ್ರೆ ನಾ ಬರ್ಬೇಕಾಯ್ತೇನು. ಯಾಕಂದ್ರ ನಾವು ಯಾರಾಗಿರಿ ಪ್ರವಚನಕ ಅಥವಾ ಶಾಸ್ತ್ರಿಗೆ ಪುರಾಣಕ್ಕೆ ಕೇಳಕ್ಕೆ ನಡ್ರಪ್ಪ ಭಾಳ ಚಲೋ ಅದ, ಮಾಡ್ದಾಗ ಚಲೋ ಬರ್ತಾರೆ ಹೇಳಕ. ದೊಡ್ಡ ದೊಡ್ಡ ಶಾಸ್ತ್ರಿಗಳು ಬಂದು ನಡ್ರಿ ಅಂದ್ರೆ ಅವ್ರು ಹೇಳ್ತಾರೆ, ಏನ್ರಿ ನಮ್ದು ಏನು ಹೆಂಡದದ್ರಿ, ನಮ್ಮ ಮಕ್ಕಳು ಅದ್ರಿ, ಇದು ಎಂದು ಹೊಡಿತದ ಅಂದಿ ಪ್ರವಚನ ಬರ್ತಾರೆ. ಅಲ್ಲಿ ತನ ಬರಂಗಿಲ್ಲ, ಸಂಸಾರ ಬರಂಗಿಲ್ಲ. ಅದಕ್ಕೆ कबीरदास ಹೇಳೋಣ, कुंभ में जल है, जल में कुंभ है, भीतर ही पानी है, जब कुंभ फूट जाएगा तभी जल में मिल जाएगा ಅಂತ ಹೇಳಿ. ಭಾಳ ಹೇಳಂಗಿಲ್ಲ, ಇನ್ನು ಭಾಳ ಟೈಮ್ ಬೇ ಕಮ್ಮಿ ಕೊಟ್ರೆ ಇನ್ನು ಮುಂದೆ ಹೇಳ್ಬೇಕಂದ್ರೆ ನಡ್ಸೋದು ವಿಷಯ ಹೇಳ್ಬೇಕಂದ್ರೆ ಇವ್ರು ಗುರುಗಳು ಭಾಳ ಹೇಳ್ತಾರೆ. ಈಗ ಇವರೆಲ್ಲ ಹೇಳ್ತಾರೆ, ನಮ್ಮದು ಗೊತ್ತಾದ್ರೆ ಇದು ಟೈಮ್ ಅವ್ರಿಗೆ ದಾನ ಕೊಡ್ಬೇಕಂತ ನಾ ಕೊಟ್ಟು ಇಲ್ಲಿ ವಿಷಯ ಫೋನ್ ಮಾಡ್ತೀನಿ. ಜೈ